ನೋಡಿ ಎಷ್ಟು ಟ್ರಾಫಿಕ್ ಅಂದರೆ ಟ್ರಾಫಿಕ್ಕು, ಉರಿ ಬಿಸಿಲು ಮಾರೇರೆ ನಿಲ್ಲೋಕ್ಕಾಗ್ತಿಲ್ಲ. ಅಪ್ಪ ಅಲ್ಲಿ ಆಟೋ ತರೋಕ್ಕೆ ಹೋಗ್ತಿದ್ದಾರೆ. ಒಂದೇ ಒಂದು ಆಟೋ ನಿಲ್ಲಿಸ್ಲಿಲ್ಲ ಆಯಿತಾ. ಇಲ್ಲಿ ನಿಂತು ತಲೆ ತಿರುಗಿ ಬರುವಂಗಾಯ್ತು. ಈ ಬಿಸಿಲಿಗೆ ಕೊಡೆ ಬೇರೆ ತೊಗೊಂಡೋಗಿರಲಿಲ್ಲ. ಸಾಕಾಯಿತು. ಈ ಮರ ಒಂದಿದ್ದದಕ್ಕೆ ಬಚಾವಾಯ್ತಾ. ಅರ್ಧ ಗಂಟೆ ಮೇಲೆ ನಿಂತಿದ್ದೇವೆ. ಸೊ ಹಾಯ್ ಎವ್ರಿ ಒನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಅಪ್ಪಯ್ಯ ಮತ್ತೆ ಎಲ್ಲೋ ಹೋಗ್ತಾ ಇದ್ದೇವೆ ಸುರತ್ಕಲ್ಲಿಗೇನೆ ಬೇರೆ ಕೆಲಸಕ್ಕೆ. ಅವತ್ತು ಬೇರೆ ಕೆಲಸ ಇತ್ತು, ಇವತ್ತು ಬೇರೆ ಕೆಲಸ. ಹಾಗೆ ಈ ಕೊಬ್ಬರಿ ಇದೆಯಲ್ಲ, ಕಾಯಿ ಒಣಗಿಸಿ ಕೊಬ್ಬರಿ ಮಾಡ್ತೇವಲ್ವ, ಅದನ್ನು ತಗೊಂಡು ಹೋಗ್ತಾ ಇದ್ದೇವೆ. ಅಂತೂ ಕೊಬ್ಬರಿಯನ್ನು ಕೊಟ್ಟು ಆಯಿಲ್ ಮಾಡಿಸ್ಕೊಬರ್ಬೇಕು ಅಂತಿದೆ, ಇಲ್ಲಾಂದರೆ ಹಣ ತೊಗೊಂಡು ಬರಬೇಕು. ಆದರೆ ಅಪ್ಪ ಮತ್ತು ಆಟೋ ಡ್ರೈವರ್ ನನ್ನನ್ನು ಇಲ್ಲೇ ಬಿಟ್ಟು ಹೋದರು. ಯಾಕಂದರೆ ರೋಡ್ ಇಲ್ಲಿ ತುಂಬಾ ಹಾಳಾಗಿದೆ. ಹಾಗಾಗಿ ನನಗೆ ಆಲ್ರೆಡಿ 4 ಸಲ ಸ್ಲಿಪ್ ಡಿಸ್ಕ್ ಆಗಿದೆ. ಹಾಗೆ ಸ್ವಲ್ಪ ಬೆನ್ನಿಂದೆಲ್ಲ ತುಂಬಾ ಪ್ರಾಬ್ಲಮ್ ಇದೆ. ಹಾಗೆ ನಾನು ರಿಸ್ಕ್ ತೊಗೊಳ್ಳೋಕ್ಕೆ ಇಷ್ಟಪಡಲ್ಲ. ನಾನು ಅಂಥ ರೋಡಲ್ಲಿ ನಡ್ಕೊಂಡು ಹೋಗೋದೇ ವಾಸಿ ಅಂತ ನಡ್ಕೊಂಡು ಹೋಗ್ತಾ ಇದ್ದೇನೆ ನಿಧಾನ. ಆ್ಯಕ್ಚುಲಿ ಬೇರೆ ಬೇರೆ ಕಾರಣಗಳಿಂದ ತೆಂಗಿನಕಾಯಿ ತೆಗ್ಸೋಕ್ಕಾಗಿರಲಿಲ್ಲ. ಈಗ 9 ತಿಂಗಳ ನಂತರ ಅಂತೂ ತೆಗೆಸಿ ಮತ್ತು ಎಲ್ಲ ಒಣಗಿ ಹೋಗಿತ್ತು. ಅದನ್ನೆಲ್ಲ ಬಿಸಿಲಿಗೆ ಹಾಕಿ ಈಗ ಕೊಬ್ಬರಿಯನ್ನು ಸ್ವಲ್ಪ ಕೊಟ್ಬಿಡೋಣ ಮಿಲ್ಲಿಗೆ ಅಂತ. ಎಣ್ಣೆ ತೊಗೊಂಡೋಗಲ್ಲ ನಾವು, ಹಣ ತೊಗೊಂಡೋಗ್ತೇವೆ ಅಷ್ಟೇ. ಏನಾದರೂ ಒಂದು ಮಾಡೋದು. ಅಂತೂ ಬಂದು ಮುಟ್ಟಿದೆ ನೋಡಿ ಆಯಿಲ್ ಮಿಲ್ಲಿಗೆ. ಹಾಗೆ ನೋಡಿ ಅದನ್ನು ಎಲ್ಲ ತುಂಬ ಜನ ಬಂದು ಕೊಬ್ಬರಿಯನ್ನೆಲ್ಲ ಹಾಕಿಟ್ಟಿದ್ದಾರೆ. ಅಳತೆ ಮಾಡಿಸ್ಕೊಂಡು ಹೋಗ್ತಾರೆ ಹಣ ತೊಗೊಂಡು. ಕೆಲವರು ಎಣ್ಣೆ ಮಾಡಿಸ್ಕೊಂಡು ಹೋಗ್ತಾರೆ. ಎಲ್ಲ ಅಲ್ಲಿ ಹಾಕಿಟ್ಟಿದ್ದಾರೆ ನೋಡಿ. ತುಂಬ ಜನರದ್ದೆಲ್ಲ ಸ್ಟಾಕ್ ಇದೆ. 1 ಬೈ 1 ಮಾಡ್ತಾ ಹೋಗ್ತಾ ಇರ್ತಾರೆ. ಇಡೀ ದಿನ ಅದೇ ಕೆಲಸ. ಎಷ್ಟಂದ್ರೂ ಆಯಿಲ್ ಮಿಲ್ ಅಲ್ವಾ. ಅಲ್ಲಿಂದ ನಾವು ಅದನ್ನೆಲ್ಲ ಕೊಟ್ಟು ಈಗ ಬ್ಯಾಂಕಿಗೆ ಬಂದ್ವಿ. ಹಾಗೆ ಬ್ಯಾಂಕಲ್ಲಿ ಸ್ವಲ್ಪ ಕೆಲಸ ಇತ್ತು ನನಗೆ ಮತ್ತು ಅಪ್ಪಯ್ಯಂಗೆ. ಅಲ್ಲಿಂದ ಕೆಲಸ ಮುಗಿಸಿ ಹೊರಗೆ ಬರ್ತೇವೆ. ಬಿಸಿಲು ಅಂದರೆ ಬಿಸಿಲು. 12 ಗಂಟೆ ಮಧ್ಯಾಹ್ನ, ಮಧ್ಯಾಹ್ನ. ಯಬ್ಬಾ ಎಂಥ ಬಿಸಿಲು ದೇವರೇ. ಅಪ್ಪಯ್ಯ ಛತ್ರಿ ತಂದಿದ್ದರು, ಆದರೆ ನಾ ತಂದಿರಲಿಲ್ಲ. ಆಟೋಕ್ಕೆ ಫೋನ್ ಮಾಡಿದೆವು, ಯಾರೂ ಸಿಗಲಿಲ್ಲ. ನಮ್ಮ ಗುರ್ತಾದ ಆಟೋದವರು. ಮತ್ತು ಇಲ್ಲಿ ಹೋಗೋ ಆಟೋ ಒಂದೇ ಒಂದು ಕೂಡ ನಿಲ್ಲಿಸಲಿಲ್ಲ ಆಯಿತಾ. ಯಾವಾಗಲೂ ನಿಲ್ಲಿಸ್ತಾರೆ, ಹೀಗೆಲ್ಲ ಹೋಗ್ತಾ ಇರುತ್ತಲ್ಲ ಆಟೋ. ಒಂದೇ ಒಂದು ಕೂಡ ನಿಲ್ಲಿಸಲಿಲ್ಲ ಮಾರ್ಯಾರೆ. ಯಾಕೆ ಅಂತ ಅರ್ಥ ಆಗಿಲ್ಲ. ಖಾಲಿ ಆಟೋ ಹೋದರೂ ಕೂಡ ನಿಲ್ಲಿಸಲಿಲ್ಲ. ಮತ್ತು ಅಪ್ಪಯ್ಯ ಆಚೆ ರೋಡ್ ಕ್ರಾಸ್ ಮಾಡಿ ಈ ಟ್ರಾಫಿಕ್ಕಲ್ಲಿ ಈ ಬಿಸಿಲಲ್ಲಿ ಆಚೆ ಹೋದರು. ಅಲ್ಲಿ ಒಂದು ಆಟೋ ಸ್ಟ್ಯಾಂಡ್ ಇದೆ, ಹಾಗೆ ಅಲ್ಲಿಂದ ಆಟೋ ತಂದರು. ಯಾಕೆ ನಿಲ್ಲಿಸಲಿಲ್ಲ ಗೊತ್ತಾ? ಇದೇ ವಿಷಯ. ಏನಪ್ಪ ಅಂದರೆ ಆಟೋ ಸ್ಟ್ಯಾಂಡ್ ಅವರು ಕಿರಿಕ್ ಮಾಡ್ತಾರೆ ಅಂತ. ಯಾಕಂದರೆ ಇವರು ಕಮ್ಮಿ ರೇಟಿಗೆ ಹೋಗಿಬಿಡ್ತಾರೆ. ಅಂದರೆ ಹೋಗ್ತಾ ಇರೋ ಆಟೋ ಅಲ್ವಾ. ಹಾಗೆ ಅಲ್ಲಿ ಆಟೋ ಆದರೆ ನಾವು ಮಾಡಿಸಿಕೊಂಡು ಹೋಗೋದಲ್ವಾ. ಹಾಗಾಗಿ ಸ್ವಲ್ಪ ರೇಟ್ ಜಾಸ್ತಿ ಅಲ್ವಾ. ಹಾಗಾಗಿ ತಮಗೆ ಅದು ತಪ್ಪಿ ಹೋಗುತ್ತೆ ಅಂತ ಅವರು ಇದೆಲ್ಲ ಪ್ಲ್ಯಾನ್ ಮಾಡೋದು ಮಾರ್ಯಾರೆ. ಹಾಗೆ ಯಾವ ಆಟೋ ಕೂಡ ನಿಲ್ಲಿಸೇ ಇಲ್ಲ. ಅಂದರೆ ಹೋಗೋ ಆಟೋ ಹೊತ್ಕೊಂಡು ಹೋಗ್ಬಿಡ್ತಾರಲ್ವಾ. ಮತ್ತು ಅವರಿಗೆ ಬಾಡಿಗೆ ಸಿಗೋದಿಲ್ಲಲ್ಲ, ಅದಕ್ಕೋಸ್ಕರ ಹಾಗೆಲ್ಲ ಅವಸ್ಥೆ. ಅವರದ್ದು ಕಷ್ಟ ಬಿಡಿ, ಬಾಡಿಗೆ ಸಿಗದೆ ಹಾಗೆ ನಿಂತ್ಕೊಂಡಿರ್ಬೇಕಲ್ವ ಅವರು ಕೂಡ. ಹಾಗಾಗಿ ಅವರು ಹೋಗೋ ಆಟೋಕ್ಕೆ ಅಲೌ ಮಾಡಲ್ಲ. ಅವರಿಗೂ ಬಾಡಿಗೆ ಬೇಕು, ಅವರಿಗೂ ಜೀವನ ಆಗಬೇಕು. ಅವರವರ ಕಷ್ಟ ಅವರಿಗೆ ಅಲ್ವಾ. ಆದರೆ ನಮ್ಮ ಕಷ್ಟ ಇಲ್ಲಿ ಈ ರೀತಿ ಬಿಸಿಲಲ್ಲಿ. ಓ ದೇವ, ಈ ಮರ ಒಂದಿದ್ದ ಕಾರಣ ಬಚಾವಾದೆ ನಾನು ಆಯಿತಾ. ತೋರಿಸ್ತೇನೆ ನೋಡಿ. ಇಲ್ಲಾದರೆ ಈ ಬಿಸಿಲಲ್ಲಿ ಅಂಗಡಿ ಮುಂದೆ ನಿಂತರೆ ಆಟೋ ಸಿಗಲ್ಲ. ನಮ್ಮ ಗುರ್ತದವ್ರ ಆಟೋ ಸಿಗಲಿಲ್ಲ. ಇನ್ನು ಬೇರೆ ಆಟೋ ಹತ್ಕೊಂಡು ಹೋಗೋಣ, ಖಾಲಿ ಆಟೋ ಅಂದರೆ ಈ ಮರ ಇಲ್ಲದಿದ್ದರೆ ಹೇಗೆ ನಿಲ್ಲೋದು. ಅದಕ್ಕೋಸ್ಕರ ಹೇಳೋದು, ಮರ ಗಿಡಗಳನ್ನೆಲ್ಲ ನಾಶ ಮಾಡಬೇಡಿ ಮಾರೇರಿ. ಬಿಲ್ಡಿಂಗ್ ಕಟ್ತಾ ಕಾಂಕ್ರೀಟ್ ಕಾಡು ಮಾಡಬೇಡಿ. ಈ ತಾಪ ಊರಿಗೆ ಸಹಿಸಿಕೊಳ್ಳೋಕ್ಕಾಗಲ್ಲ. ಮರ ಗಿಡಗಳಿಂದ ಎಷ್ಟು ಜೀವ ರಕ್ಷಣೆ ಆಗುತ್ತೆ ಅಂತ ಗೊತ್ತಾಯ್ತಾ. ನಮಗೆ ನೆರಳು ಸಿಗತ್ತೆ, ಆಕ್ಸಿಜನ್ ಸಿಗತ್ತೆ. ಈ ಕಾಂಕ್ರೀಟ್ ಕಾಡು ಅಂದರೆ ಬರೀ ಬಿಲ್ಡಿಂಗ್ ಸಿಮೆಂಟಿಂದ ಏನು ಸಿಗುತ್ತೆ ಅಲ್ವಾ. ಅಂತೂ ಆಟೋ ತೊಗೊಂಡು ಬಂದರು ಅಪ್ಪ. ಹಾಗಾಗಿ ಇದು ಮುಖ್ಯವಾದ ಮೆಸೇಜ್ ಆಯಿತಾ. ಆದಷ್ಟು ಗಿಡ ಮರಗಳನ್ನು ತೆಗೆಸಬೇಡಿ, ನಾಶ ಆಗೋಕ್ಕೆ ಬಿಡಬೇಡಿ. ಪ್ರಕೃತಿಯನ್ನು ಸಂರಕ್ಷಣೆ ಮಾಡಿ, ಅದು ನಮ್ಮನ್ನು ಸಂರಕ್ಷಣೆ ಮಾಡುತ್ತೆ.
ನಮ್ಮನ್ನು ಉಳಿಸತ್ತೆ ಅಲ್ವಾ. ಹಾಗೆ ಜೀವ ಕೊಡುವ ಒಂದು ತಾಯಿ ಥರ ಗಿಡ ಮರಗಳು, ಅದನ್ನು ನೀವು ಮರಿಬೇಡಿ, ಹಾಳು ಮಾಡಬೇಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಮುಗಿಸ್ತಾ ಇದ್ದೇನೆ. ನೋಡಿ, ಆಟೋದ ಒಳಗೆ ಕೂತರೂ ತಂಪನಿಸ್ತಿಲ್ಲ, ಅಷ್ಟು ಬಿಸಿಲು ಹೆಚ್ಚಾಗಿದೆ ಎಲ್ಲ ಕಡೆ. ಹಾಗೆ ಇನ್ನೊಂದು ಬೆಸ್ಟ್ ವಿಡಿಯೋದೊಂದಿಗೆ ನಿಮಗೆಲ್ಲರಿಗೂ ತಿರ್ಗಾ ಸಿಗ್ತೇನೆ. ನಮ್ಮ ಸೂರತ್ ಕಲ್ಲನ್ನು ನೋಡ್ತಾ ಹೋಗಿ. ಟೇಕ್ ಕೇರ್, ಬಾಯ್.